ಸೊಸೈಟಿ ಮತ್ತು ಸುಜ್ಞಾನ ಎಜುಕೇಷನ್ ಕುಂದಾಪುರ ಇವರ ವಿದ್ಯಾರ್ಥಿ ವೇತನ ಪರೀಕ್ಷೆ ಇವತ್ತು ಪ್ರಾರಂಭ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂಥ ಬ್ರಹ್ಮವರದ ಐ ಅಪ್ರಿಷಿಯೇಟ್ ರಮೇಶ್ ಶೆಟ್ಟರ್ನ ಅಭಿನಂದಿಸ್ತೇನೆ. ಯಾಕಂದರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈಗ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಮಧ್ಯೆ ಸ್ಪರ್ಧೆ ಇದೆ, ಅದೇ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳ ಮಧ್ಯೆಯೂ ಸ್ಪರ್ಧೆ ಶುರುವಾಗಿದೆ. ನೀವೇನನ್ನು ಮಾಡ್ತೀರಿ ಅದನ್ನು ಇನ್ನೊಬ್ಬರು ಮಾಡ್ತಾರೆ. ಅದಕ್ಕೋಸ್ಕರ ಮುಂದಿನ ವರ್ಷ ನಮ್ಮ ಸ್ಕೂಲ್ನ ಸಂಖ್ಯೆ ಒಂದು, ಯಾಕಂದರೆ ನಮ್ಮ ಸ್ಕೂಲಿನ ಶಾಲೆಯ ಫಲಿತಾಂಶ ಒಳ್ಳೇದು ಬಂದಾಗ ಆ ಶಾಲೆಗೆ ಸೇರಿಸುವಂಥದ್ದು ತಂದೆ ತಾಯಿಗಳಿಗೆ ಒಂದು ಮನಸ್ಸು ಬರ್ತದೆ. ಇವತ್ತು ನೀವು ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತೀರಿ, ಯುವರ್ ಪರ್ಫಾರ್ಮೆನ್ಸ್ ಲೀಡ್ಸ್ ಟು ನೆಕ್ಸ್ಟ್ ಇಯರ್ಸ್ ಅಡ್ಮಿಷನ್. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಕೇವಲ ನಿಮ್ಮ ಭವಿಷ್ಯ ಅಲ್ಲ, ಅವರ ಭವಿಷ್ಯವನ್ನು ರೂಪಿಸ್ತದೆ. ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸುವಂಥದ್ದು ಅಷ್ಟು ಸುಲಭದ ಕೆಲಸ. ಅವ್ರು ಹೇಳಿದರು, ಸುಜ್ಞಾನದ್ದು ಎಡಾಡಿ ಮತ್ತೆ ಅಡಿಯಲ್ಲಿ ನಡೆಸ್ತಾ ಇದ್ದಾರೆ. ಅಲ್ಲಿ 3 ವಿದ್ಯಾರ್ಥಿಗಳನ್ನು, ನಿಶಾ ಮತ್ತೆ ಸೃಜನ್, ಇನ್ನೊಂದು ವಿದ್ಯಾರ್ಥಿ ತೋರಿಸಿ ಕನ್ನಡ ಮಾಧ್ಯಮದಲ್ಲಿ ಆದ್ಯತೆ. ಯಾಕೆಂದರೆ ಕನ್ನಡ ಮಾಧ್ಯಮದಲ್ಲಿ ಕಲಿತವರೆಲ್ಲ ಸ್ವಲ್ಪ ಕೀಳು ಮಟ್ಟ, ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತವ್ರ ಮೇಲೆ ಅನ್ನುವಂಥ ಭಾವನೆ ನನಗಿಲ್ಲ. ಯಾಕಂದರೆ ನಾನು ಸಹ 8ನೇ ಕ್ಲಾಸಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತವರು. ಅದು ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ಸ್. ನೀವು ಯಾವ ರೀತಿಯಲ್ಲಿ ತಗೊಂಡು ಹೋಗ್ತೀರಿ ನಿಮ್ಮ ಭವಿಷ್ಯವನ್ನು ಅಂತ. ಅದಕ್ಕೆ ಒಂದು ಮಾತಿದೆ, ನೀವು ಅಲ್ಲಿ ಕೂತ್ಕೊಂಡು ನನ್ನ ಚಿತ್ರವನ್ನು ಬರೀಬಹುದು, ಆದರೆ ನಿಮ್ಮ ಚಿತ್ರವನ್ನು ನೀವೇ ಬರೀಬೇಕಾಗ್ತದೆ, ಬೇರೆಯವರಿಗೆ ಬರೀಲಿಕ್ಕಾಗೋದಿಲ್ಲ. ಫೋಟೋ ಬರೀಬೋದು, ಅದು ಕಾಗದದಲ್ಲಿ ಬರೀಬೋದು, ನಿಮ್ಮ ಭವಿಷ್ಯದ ಚಿತ್ರಣ ನೀವೇ ಮಾಡಬೇಕಾಗ್ತದೆ. ಅದು ಬಹಳ ಮುಖ್ಯವಾಗ್ತದೆ. ಯಾಕಂದರೆ ಈಗ ಸ್ಪರ್ಧೆ ಯಾವ ಮಟ್ಟಿಗೆ ಇದೆ ಅಂತ ಹೇಳಿದರೆ, CET, JEE, ನೀಟ್ ಎಕ್ಸಾಮಿಗೆಲ್ಲ ತಯಾರು ಮಾಡಬೇಕಾದ್ರೆ ಮಕ್ಕಳ ಸಮಯ ಹೆಚ್ಚು ಓದಿಗೆ ಹೋಗಬೇಕಾಗ್ತದೆ ಅನ್ನುವಂಥದ್ದು ತಂದೆ ತಾಯಿಯರ ಮನಸ್ಸಿನಲ್ಲಿದೆ. ನಾನು ಆ ರೀತಿ ಭಾವಿಸೋದಿಲ್ಲ. ಒಂದು ಭಾಗದಲ್ಲಿ ಶಿಕ್ಷಣದಲ್ಲಿ ಅಕ್ಷರಾಭ್ಯಾಸ ಮಾಡಲಿಕ್ಕೆ ಒಟ್ಟಿಗೆ ಕ್ರೀಡೆ, ಕಲೆ ಮತ್ತು ಬೇರೆ ಎಲ್ಲದರಲ್ಲಿಯೂ ಆಸಕ್ತಿ ಇದ್ದಾಗ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅದಕ್ಕೂ ಮೀಸಲಾತಿ ಇದೆ. ನಿಮಗೆ ಇಂಜಿನಿಯರಿಂಗ್ ಸೀಟಿಗೂ ಮೀಸಲಾತಿ ಇದೆ, ಮೆಡಿಕಲ್ ಸೀಟಿಗೂ. ನನಗೆ ಗೊತ್ತಿದೆ, ಎಷ್ಟೋ ವಿದ್ಯಾರ್ಥಿಗಳು ನನ್ನ ಬಂದು ಒಬ್ಬರು ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಟೆನ್ನಿಸಿಗೆ ಹೋಗಿ ಮೆಡಿಕಲ್ ಸೀಟ್ ಸಿಕ್ಕಿ, ಪೋಸ್ಟ್ ಗ್ರಾಜ್ಯುಯೇಟ್ ಸೀಟ್ ಸಿಕ್ಕಿ, ನಂತರ ಒಂದು ದೊಡ್ಡ ಆಸ್ಪತ್ರೆ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡ್ತಾರೆ. ಅದರಿಂದ ತಂದೆ ತಾಯಿಗಳು ಕೇವಲ ಮಕ್ಕಳ ಥರ ಓದು ಅಲ್ಲ, ಪ್ರಶ್ನೆ ಇಲ್ಲ. ಅವರಿಗೆ ಆಡಬೇಕಂತ ಇದ್ದಂಗೆ ಮನಸ್ಸು, ಓದಿಗೆ ಹೋಗೋದೇ ಇಲ್ಲ. ನಾನು ತಮ್ಮ ಹತ್ರ ಕೇಳೋದಿಷ್ಟೇ, ಓದಿನ ಸಮಯದಲ್ಲಿ ಓದಬೇಕು, ಆಟದ ಸಮಯದಲ್ಲಿ ಆಡಬೇಕು. ಆದರೆ ಎರಡು ಮಿಕ್ಸ್ ಆಗಬಾರ್ದು. ಒಂದು ವೇಳೆ ನಿಮಗೆ ಸಮಸ್ಯೆ ಇದ್ದಾಗ, ಶಾಲೆ ಕಾಲೇಜುಗಳಲ್ಲಿ ನಮ್ಮ ಕಾಲದಲ್ಲಿ ಟೀಚರ್ ಹತ್ರ ಪ್ರಶ್ನೆ ಮಾಡಲಿಕ್ಕೆ ಇರಲಿಲ್ಲ. ಇವತ್ತು ಹಾಗಿಲ್ಲ. ಶಿಕ್ಷಕರು ನಮ್ಮ ಸಮಸ್ಯೆಯನ್ನು ಎಷ್ಟೊತ್ತಿಗೂ ಅವರ ಹತ್ರ ಪ್ರಶ್ನೆಯನ್ನು ಕೇಳಿದರೆ ಉತ್ತರವನ್ನು ಹೇಳಿಕೊಡೋದು. ಯಾಕಂದರೆ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂತ್ಕೊಳ್ಳುವಾಗ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಏನು ಯಾವ ನಿಮ್ಮ ಸರ್ಕಾರ ಮಾಡುವಂಥ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಾಡುವಂಥ ಎಜುಕೇಷನಿಗೂ ಉಳಿದಿದ್ದ ಕಾಂಪಿಟೇಟಿವ್ ಎಕ್ಸಾಮಿಗೆ ಸ್ವಲ್ಪ ಅಂತರ ಇರ್ತದೆ. ಎಲ್ಲೋ ಮೆಟೀರಿಯಲ್ ಏನು ಕೊಡ್ತಾರೆ ಅದೇ ಸೇಮ್. ಕಾಲೇಜಿನಲ್ಲಿ ಕಲಿಸುವಂಥದ್ದು ಅದೇ, ನೀಟ್ ಎಕ್ಸಾಮಿಗೆ ಹೋದೆ, ಆದರೆ ಪ್ರಿಪ್ರೇಷನ್ ಆಗೋದು ಸ್ವಲ್ಪ ವ್ಯತ್ಯಾಸ ಇರ್ತದೆ. ಅದನ್ನು ಅವರು ಕಾಲೇಜಿನಲ್ಲಿ ಹೇಳ್ಕೊಡ್ತಾರೆ. ಅದನ್ನು ನಾವು ಅರ್ಥವನ್ನು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಯಾವತ್ತೂ ಕೆಲವೊಮ್ಮೆ ಸೆಟ್ ಬ್ಯಾಕ್ ಆಗ್ತದೆ, ನಿಮ್ಮ ಜೀವನದಲ್ಲಿ ಸೆಟ್ ಬ್ಯಾಕ್ ಆಗುವಂಥದ್ದು ಇರ್ತದೆ. ಮೇ ಬಿ ಯು ಶುಡ್ ಥಿಂಕ್ ಇಟ್ಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಫ್ಯೂಚರ್ ಅಂತ. ಅದನ್ನು ಬಿಟ್ಕೊಂಡು ಆಯಿತು, ನಾನು ಮುಗಿತು ಇಲ್ಲ.
ಅದೆಲ್ಲವೂ ಭವಿಷ್ಯ ನೀವೇ ನಿರ್ಧಾರ ಮಾಡ್ಕೊಳ್ಬೇಕು ಬಿಟ್ಟರೆ ಬೇರೆಯವರು ನಿಮ್ಮ ಭವಿಷ್ಯದ ನಿರ್ಧಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಸ್ಕಾಲರ್ಶಿಪ್ ಅನ್ನು ಕೊಡೋದು ಯಾಕಂದ್ರೆ ನಿಮ್ಮಲ್ಲಿ ಜಾಸ್ತಿ ಕಾಂಪಿಟೇಷನ್ ಇರಲಿ ಅಂತ. ಆ ಸ್ಕಾಲರ್ಶಿಪ್ ಇಂದ ನಿಮ್ಗೆ ನಿಮ್ಮ ಪರ್ಫಾರ್ಮೆನ್ಸ್ಗೆ ರೆಕಗ್ನಿಷನ್ ಸಿಕ್ಕಿದೆ ಅಂತ ಮಾತ್ರ ಭಾವನೆ ಇರಬೇಕಾಗ್ತದೆ. ಬಟ್ ಅದು ನಿಮ್ಮ ಎಲ್ಲ ಭವಿಷ್ಯಕ್ಕೆ ಅದು ಸ್ಕಾಲರ್ಶಿಪ್ ಸಾಕಾಗೋದಿಲ್ಲ. ಆದರೆ ಆ ಅಪ್ರಿಷಿಯೇಟ್ ಕಾಲೇಜಿನವರು ಹೆಚ್ಚಾಗಿ ಫೀಸನ್ನು ತಗೊಳ್ಳೋದು ಬಿಟ್ಟು ಅವರ ಲಾಭವನ್ನು ಆಲೋಚನೆ ಮಾಡಲಿಲ್ಲ. ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಭವಿಷ್ಯದ ನಿರ್ಮಾಣ ಮಾಡಲಿಕ್ಕೆ ಏನು ಬೇಕಾಗ್ತದೋ ಅದನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಸುಜ್ಞಾನವನ್ನು ಪ್ರಾರಂಭ ಮಾಡಿ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದಾರೆ. ಪ್ರಾಚಾರ ನಾವು ಇವತ್ತು ನೆನೆಸ್ಕೊಳ್ಬೇಕು, ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅನ್ನು ಕಟ್ಟಿದ್ರಲ್ಲ ಹಿರಿಯರಲ್ಲ, ಅವರನ್ನು ನೆನೆಸ್ಕೊಳ್ತಾ ನನಗೆ ಇದು ಇಬ್ಬರನ್ನೇ ನೆನಪಿದೆ. ಒಂದು ಭೋಜರಾಯರು, ಒಂದು ಸೀತಾರಾಮ್ ಶೆಟ್ಟಿ. ಭೋಜರಾಯರು ಮತ್ತು ಸೀತಾರಾಮ್ ಶೆಟ್ಟರದ್ದು ಪ್ರಾರಂಭದ ದಿವಸದಿಂದ ಅದರೊಟ್ಟಿಗೆ ಇಲ್ಲಿಂದ ಪ್ರಾರಂಭ ಆಗಿ ಸುಧಾಕರ್ ಶೆಟ್ಟರು ಸುಮಾರು ಜನ ಇದನ್ನ ಒಟ್ಟು ಸೇರಿ ಇಲ್ಲೇ ಒಂದು ಫಸ್ಟ್ ಗ್ರೇಡ್ ಕಾಲೇಜ್ ಆಗಬೇಕಂತ ಹೇಳಿದರು. ಆ ಒಂದು ನಾನು ಮಂತ್ರಿಯಾದ ದಿವಸದಲ್ಲಿ ಇಡೀ 5 ವರ್ಷಕ್ಕೆ ರಾಜ್ಯದಲ್ಲಿ ಒಂದೇ ಕಾಲೇಜ್ ಸ್ಯಾಂಕ್ಷನ್ ಆದದ್ದು ಮಾರ್ಪಡಿಲ್ಲ. ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೆ, ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಅವರು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಬೇರೆ ಕಡೆ ಹೋಗ್ಬೇಕಾದ್ರೆ ಹೆಚ್ಚಿನ ಹಳ್ಳಿಯ ಮಕ್ಕಳಿಗೆ ಕಾಲೇಜ್ ಹೋಗ್ಲಿಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ. ಅದನ್ನ ಎಲ್ಲವನ್ನ ನೆನ್ಪಿಟ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಒಂದಂತೂ ನಿಜ, ನಮ್ಮಲ್ಲಿ ಈಗ ಚಪ್ಪಾಳೆ ಹೊಡೆಯುವ ಬಗ್ಗೆ ಮಾತನಾಡಿದ್ರು. ಅದು ಹೋಗಿ ದೋಸ್ ಡೇಸ್ ಗಾನ್. ಎಲ್ಲ ಫಂಕ್ಷನ್, ನಿನ್ನೆ ಸಾಯಂಕಾಲ ಫಂಕ್ಷನ್ ಚಪ್ಪಾಳೆ ತಟ್ಟಿ ಅಂತ ಹೇಳಿಸ್ಕೊಂಡು ಚಪ್ಪಾಳೆ ತರಿಸ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಅವರ ಸಹೋದ್ಯೋಗಿಗಳು ಏನಾದ್ರು ಪ್ರಶಸ್ತಿ ಪಡ್ಕೊಳ್ಳುವಾಗಲೂ ಸಹ ಅವರ ಚಪ್ಪಾಳೆಯನ್ನು ತಟ್ಟದೇ ಇದ್ದಂತ. ಅದಕ್ಕೆ ನಾನು ಒಂದ್ಸರಿ ಚಿಕ್ಕಮಗಳೂರಿನ ಒಂದು ಘಟನೆಯನ್ನು ಹೇಳಿದೆ. ಚಿಕ್ಕಮಗಳೂರು ರೈಲ್ವೆ ಸ್ಟೇಷನ್ ನಾನು ಮಾಡಿಸಿದೆ. ಹೊಸ ರೈಲು ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಹೋಯಿತು. ಖರ್ಗೆ ಅವರು ರೈಲ್ವೆ ಮಂತ್ರಿಯಾಗಿ ಉದ್ಘಾಟನೆ ಬಂದರು. ನಮಗೆ ಚಪ್ಪಾಳೆ ಇಲ್ಲ. ಅಲ್ಲಿ ಶಾಸಕರಿಗೆ ಮಾತಾಡಿದ ಕೂಡ ಚಪ್ಪಾಳೆ ತಟ್ಟಲಿಕ್ಕೆ ಶುರು ಮಾಡಿದ್ವಿ. ನಾನು ಕೆಲವು ಸ್ನೇಹಿತರು ಏನೋ ಕತೆ ಇರಬೇಕು ಅಂದರೆ ನಾನು ಹೇಳಿದೆ, ಹೆಚ್ಚು ಹೆಚ್ಚು ಕೆಲವು ಮಧ್ಯದಲ್ಲಿ ಕೆಲವರು ಕೂರಿಸ್ತಾರೆ, ಒಬ್ಬ ಚಪ್ಪಾಳೆ ತಟ್ಟಿದ್ದು ಉಳಿದವರು ಚಪ್ಪಾಳೆ ತರ್ತಾರೆ ಅಂತ ಹೇಳಿದಾಗ ಮಾರನೇ ದಿವಸ ಕನಕಜೆ ನಿಂತಿತ್ತು. ನಾನು ನಿಂತರೆ ಕೂತು ಚಪ್ಪಾಳೆ ತಟ್ಟಲಿಕ್ಕೆ ಶುರು ಮಾಡಿದ್ರು. ಕಡೆಗೆ ಒಬ್ಬರು ಎಲ್ಲ ಮುಗಿದ ಕೂಡಲೇ ಬಂದು ಹೇಳ್ತಾರೆ, ಈಗ ಸರಿಯಾಯ್ತು ಸರ್ ಅಂತ ಕೇಳಿದ್ರು. ಅಂದ್ರೆ ನಾವು ಹೇಳಿ ಮಾಡಿದ ಕೆಲಸಕ್ಕೆ ನಾವೇ ಇಲ್ಲಿ ಚಪ್ಪಾಳೆ ತರಿಸ್ಕೊಳ್ಳುವಂತ ಪರಿಸ್ಥಿತಿ ನಿಮಗೆ ಆಗಲ್ಲ. ನೀವು ನಾನು ಕೇಳೋ ಚಪ್ಪಾಳೆ ತಟ್ಟಿ ಅಂತ ಕೇಳ್ತಾ ಇಲ್ಲ, ಯಾರು ನಿಮಗೆ ಸಹಾಯವನ್ನು ಮಾಡ್ತಾರೆ ಜೀವನದಲ್ಲಿ ಮೇಲೆ ಬರಲಿಕ್ಕೆ ಅವರನ್ನ ನೆನಪಿಟ್ಕೊಳ್ಳುವಂಥದ್ದೊಂದು ಇರಲೇಬೇಕಾಗ್ತದೆ. ಯಾವ ಸಂಸ್ಥೆಯಲ್ಲಿ ನೀವು ಕಲ್ತಿದ್ದೀರಿ ಅದನ್ನು ನೆನಪಿಟ್ಕೊಳ್ಳುವಂಥದ್ದು. ಆಮೇಲೆ ನೀವು ಯಾವುದಾದ್ರು ದೊಡ್ಡ ಹುದ್ದೆಗೆ ಹೋದಾಗ ತಿರುಗಿ ನೋಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಲುಕ್ ಬ್ಯಾಕ್, ನಿಮ್ಮ ಹಿಂದೆ ಹೇಗಿತ್ತು, ಭವಿಷ್ಯದಲ್ಲಿ ನೀವು ಏನಾಗಿದ್ದೀರಿ ಅನ್ನುವಂಥದ್ದು. ಶಾಂತರಾಮ್ ಶೆಟ್ಟಿ ಹತ್ರ ಮಾತಾಡುವಾಗ ಹೇಳಿದ್ರು, ಇಲ್ಲಿ ಒಬ್ಬರು ಸರ್ಕಾರಿ ಅಧಿಕಾರಿಗಳು ಈ ಸಂಸ್ಥೆಗೆ 15 ಎಕರೆ ಜಾಗವನ್ನು ಕೊಟ್ಟರು ಅಂತ. ಅವರು ಅದಕ್ಕೋಸ್ಕರ ನಾನು ಕೇಳಿದ್ರು, ಕೆಲವು ಸಲ IAS IPS ಕೂತ್ಕೊಳ್ಳಿ, KS ಎಕ್ಸಾಮಿಗೆ ಕೂತ್ಕೊಳ್ಳಿ, ನಿಮ್ಮೂರಿಗೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಕೇವಲ ಜನಪ್ರತಿನಿಧಿಗಳು ಮಾತ್ರ ಮಾಡಬೇಕಂತ ಇಲ್ಲ, ಅಧಿಕಾರಿಗಳಾಗಿಯೂ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ನಿಮ್ಮ ಊರಿಗೆ ಏನನ್ನು ಮಾಡಬೇಕು, ನಿಮ್ಮ ಮುಂದಿನ ಪೀಳಿಗೆಗೆ ಏನನ್ನು ಮಾಡಬೇಕು ಅಂತ ನಾನು ದೊಡ್ಡ ಸಂಗತಿ ಆದ ಇಲ್ಲ. ಇಟ್ಸ್ ನಾಟ್ ಇಂಪಾರ್ಟೆಂಟ್, ನಾನೇನಾದ ಇಂಪಾರ್ಟೆಂಟ್, ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದು ಬಹಳ ಮುಖ್ಯ ಆಗ್ತದೆ. ಅದನ್ನು ಗುರುತು ಮಾಡುವಂಥ ಕೆಲಸ ನೀವು ಮಾಡಬೇಕಾಗ್ತದೆ. ಜಸ್ಟ್ ದಟ್ ಯು ವಾಂಟ್ ಟು ಗ್ರೋ, ಹಾಗೆ ಬೆಳೀರಿ. ಆದರೆ ಭವಿಷ್ಯದಲ್ಲಿ ನಿಮ್ಮಿಂದ ಏನು ಮಾಡ್ಲಿಕ್ಕೆ, ಸಮಾಜಕ್ಕೆ ಏನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದೆ. ಅದೇ ನೀವು ಮೋಟಿವೇಟ್ ಆಗಬೇಕು. ನಿಮ್ಮ ಮುಂದಿನ ವಿದ್ಯಾರ್ಥಿಗಳಿಗೆ ಈ ಕಾಲೇಜಿಗೆ ಬರ್ತಾರಲ್ಲ, ದಟ್ ಈಸ್ ದ ಮೋಟಿವೇಶನ್ ಫಾರ್ ಫ್ಯೂಚರ್ ಜನರೇಷನ್. ಅದನ್ನು ಮಾಡದೇ ಇದ್ರೆ ಕೇವಲ
ನಾನು ಕಲ್ತಿದ್ದೇನೆ, ನನ್ನ ಕುಟುಂಬಕ್ಕೆ ಸಹಾಯ ಆಯಿತು. ನನ್ನ ಕುಟುಂಬಕ್ಕೆ ಸಹಾಯ ಆಯಿತು ಹೌದು, ಆದರೆ ನನ್ನ ಕುಟುಂಬದಲ್ಲಿ ಬೇರೆಯವರು ಇರ್ತಾರಲ್ಲ, ಸಮಾಜ ಅನ್ನೋದು ನನ್ನ ಕುಟುಂಬ ಅಂತ ಹೇಳಿದರೆ ಅದು ನನ್ನ ಧರ್ಮ ಅಂತ ಭಾವಿಸ್ಬೇಕು. ಧರ್ಮ ಅಂದರೆ ಕೇವಲ ಜಾತಿ ಧರ್ಮ ಅಲ್ಲ, ನನ್ನ ಕಮಿಟ್ಮೆಂಟ್ ಟು ದ ಸೊಸೈಟಿ, ಅದು ಧರ್ಮ. ನಾನೇನನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ನಾನು ನಿಮ್ಗೆ ಏನನ್ನು ಮಾಡ್ತೇನೆ, ನಿಮ್ಮಿಂದ ಬೇರೆಯವರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಇದ್ದರೆ ನೀವು ಬೇರೆಯವರಿಗೆ, ನಾನು ನಿಮಗೆ ಮೋಟಿವೇಟ್ ಮಾಡ್ಬೋದು, ಆದರೆ ನೀವು ನಿಮ್ಮಿಂದ ಬೇರೆಯವರಿಗೆ ಮೋಟಿವೇಟ್ ಆಗಬೇಕಾದ್ರೆ ನೀವು ಮಾಡಿದ ಕೆಲಸದ ಮೇಲೆ ಅದು ಮೋಟಿವೇಟ್ ಆಗ್ತದೆ ಬಿಟ್ಟರೆ ಕೇವಲ ನಾನು ಕಲಿತಿದ್ದೇನೆ, ರ್ಯಾಂಕ್ ಬಂದಿದ್ದೇನೆ, ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೇನೆ, ಅವರು ಅದನ್ನು ಫೋಟೋ ತೆಗೆದು ನಿಮ್ಮ ಮುಂದಿನ ಹಾಕುವಂಥದ್ದು ಮಾತ್ರ ಅಲ್ಲ ಅನ್ನುವಂಥದ್ದನ್ನ ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗ್ತದೆ. ನಿಮ್ಮ ತಂದೆ ತಾಯಿಯಂದಿರಿಗೂ ಇದ್ರ ಬಗ್ಗೆ ತಿಳಿಸ್ಬೇಕಾಗಿತ್ತು. ಅಂದರೆ ಮೊನ್ನೆ ಒಂದು ಕಾರ್ಯಕ್ರಮ ಅವರು ಮಾಡಿದ್ರಲ್ಲ, ಪ್ಲಾಸ್ಟಿಕ್, ಇಲ್ಲಿ ಪ್ಲಾಸ್ಟಿಕ್ ಆಸರ ಅಂತ ಒಂದು ಯಕ್ಷಗಾನ, ಯಾಕಂದ್ರೆ ಅದನ್ನ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನೀವು ಊರನ್ನು ನೀವು ಸ್ವಚ್ಛವಾಗಿ, ನಿಮ್ಮ ಮನೆ ಸ್ವಚ್ಛವಾಗಿದ್ದು ಸಾಕಾಗುವುದಿಲ್ಲ, ನಿಮ್ಮ ಊರು ಸ್ವಚ್ಛವಾಗಿರುವಂಥದ್ದು ನಿಮ್ಮ ಜವಾಬ್ದಾರಿ. ಅದನ್ನ ನಿಮ್ಮ ಮನೆಯಲ್ಲಿ ಸೇರಬೇಕಾಗ್ತದೆ. ನಿಮ್ಮ ಮನೆ ಕಸ ಹೊರಗೋದರೆ ಊರು ಸ್ವಚ್ಛವಾಗಿರುವುದಿಲ್ಲ. ನಾವು ಕೇವಲ ಸ್ವಚ್ಛತೆ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ, ಅದರೊಟ್ಟಿಗೆ ಬಹಳ ಪ್ರಮುಖವಾಗಿ ಪೊಲೀಸ್ ಆಫೀಸರ್ಗಳೇ ಇದ್ದಾರೆ. ಇವತ್ತು ಕಾಲೇಜಿನವರು ಸ್ವಲ್ಪ ಗಮನ ಹರಿಸಬೇಕಾಗ್ತದೆ ವಿದ್ಯಾರ್ಥಿಗಳ ಮೇಲೆ. ವಿದ್ಯಾರ್ಥಿಗಳ ರಕ್ಷಕರು ವಿದ್ಯಾರ್ಥಿಗಳ ಮೇಲೆ ಗಮನ ಹರಿಸಬೇಕಾದಂಥದ್ದು. ಒಂದು ಕಾಲೇಜಿಗೆ ಮೋಟರ್ ಸೈಕಲ್ ಬರ್ತಾರೆ, ಬರಲಿ, ನಂದೇನು ಅಭ್ಯಂತರ, ತಂದೆ ತಾಯಿ ತೆಗೆಸ್ಕೊಟ್ಟಿದ್ದಾರೆ, ಬಂದಿರೋದು. ಆದರೆ ಹೆಲ್ಮೆಟ್ ಹಾಕ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ಅವರ ಆಲೋಚನೆ. ಹೆಲ್ಮೆಟ್ ಹಾಕ್ಕೊಳ್ಳದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಣ್ಣೀರು ಹಾಕುವಂಥದ್ದು ನಿಮ್ಮ ತಂದೆ ತಾಯಿಗಳು, ನಿಮ್ಮ ಶಿಕ್ಷಕರು ಹೋಗಿ ಸ್ವಲ್ಪ ಅದರ ಬಗ್ಗೆ ಆಲೋಚನೆಯನ್ನು ಮಾಡಿ. ಮತ್ತೆ ಅದಕ್ಕಿಂತ ಹೆಚ್ಚು ಇತ್ತೀಚಿನ ದಿನದಲ್ಲಿ IPL ಸ್ಟಾರ್ಟ್ ಆದಮೇಲೆ ಕೆಲವು ಸೂಸೈಡ್ ಕೇಸಸ್ ಆಯಿತು. ಇಲ್ಲಿ ಇನ್ನೊಂದು ಆಯ್ತಂದ್ರೆ ಪಾಂಡೇಶ್ವರದಲ್ಲಿ ಒಂದಾಯ್ತಂತೆ. ಬೆಟ್ಟಿಂಗ್ ಯಾರು ಕಟ್ಟಿಗೆ ಶುರು ಮಾಡಿದ್ದೀವಿ, ದಯವಿಟ್ಟು ಮಾಡದೇ ಇದ್ರೆ ಸಂತೋಷ. ಒಂದು ವೇಳೆ ಬೆಟ್ಟಿಂಗ್ ಆ್ಯಪ್ನಲ್ಲಿ ನೀವು ಬೆಟ್ಟಿಂಗ್ ಕಟ್ಟಿದ್ರೆ ಅವರು ಬೆಟ್ಟಿಂಗ್ ತಗೊಳ್ಳುವಂಥದ್ದು ನಿಮಗೆ ಲಾಭ ಮಾಡಿ ಕೊಡ್ಲಿಕ್ಕಲ್ಲ, ಅವರ ಲಾಭಕ್ಕೋಸ್ಕರ ಅವರಿಗೆ ದುಡ್ಡಾದ್ರಿಂದ ಮಾಡುವಂಥದ್ದು ನೀವು ಕಳ್ಕೊಂಡು, ನಿಮ್ಮ ತಂದೆ ತಾಯಿಗಳ ದುಡ್ಡನ್ನು ಕಳ್ಕೊಂಡು ಅವರನ್ನ ದಾರಿಯಲ್ಲಿ ಹಾಕಿ ಅವರ ಕಣ್ಣೀರು ಹಾಕಿಸ್ಕೊಂಡು ಹೋಗುವಂಥ ಕೆಲಸವನ್ನು ಯಾರು ಮಾಡಬಾರ್ದು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ. ಅದೇ ಪೊಲೀಸ್ ಅಧಿಕಾರಿಗಳು ಅದರ ಬಗ್ಗೆ ಕ್ರಮ ತಗೊಳ್ತಾ ಇದ್ದಾರೆ, ಅರೆಸ್ಟ್ ಮಾಡ್ತಾರೆ, ಕೆಲಸ ಮಾಡಿ ಕೋರ್ಟ್ಗೆ ಓದ್ಕೊಂಡು ಅವರಿಗೆ ಬೇಲ್ ಸಿಗ್ತದೆ, ದಟ್ ಈಸ್ ಡಿಫ್ರೆಂಟ್. ಬಟ್ ನೀವು ಭವಿಷ್ಯದಲ್ಲಿ ಏನಾಗ್ತೀರಿ ಅನ್ನುವಂಥದ್ದು, ಇದರಲ್ಲೇ ನಿಮ್ಮ ಹೆಸರು ಹಾಳಾಗುವಂಥದ್ದಿದೆ. ಮತ್ತೆ ಇನ್ನೊಂದು ಡ್ರಗ್ಸ್, ನಿಮ್ಮ ಮಧ್ಯವರ್ಜನದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ. ಯಾಕಂದ್ರೆ ಹೆಚ್ಚು ಸಮಸ್ಯೆ ಉದ್ಭವ ಆಗುವ ಸಮಾಜದಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್, ಕಾನೂನು ಸುವ್ಯವಸ್ಥೆ ಹಾಳಾಗುವಂಥದ್ದೇ ಹೆಚ್ಚು ಡ್ರಗ್ಸ್ನಿಂದ. ಅದರ ಬಗ್ಗೆ ಸ್ವಲ್ಪ ಯಾರು ಸಹ ಅವಕಾಶ ಸಿಗ್ತದೆ, ಕೆಲವೊಮ್ಮೆ ದೋಸ್ತಿಗಳು ಒತ್ತಾಯ ಮಾಡ್ತಾರೆ, ದಯವಿಟ್ಟು ಅದಕ್ಕೆ ಹೋಗ್ಬೇಡಿ, ಹೋದ್ರೆ ಪುನಃ ನಿಮ್ಮ ಭವಿಷ್ಯದ ಬಗ್ಗೆ ನಾವು ಇಲ್ಲಿ ಕೂತ್ಕೊಂಡು ಎಷ್ಟು ಭಾಷಣ ಮಾಡಿ ಎಷ್ಟು ಮೋಟಿವೇಟ್ ಮಾಡಿದ್ರು ಅದು ಒಂದಕ್ಕೆ ಕೈ ಹಾಕಿದರೆ ಯುವರ್ ಲೈಫ್ ಈಸ್ ಗಾನ್. ಹಿಂದೆ ಒಂದಿತ್ತು, ಯಾವುದೇ ರೀತಿ ಅಂದ್ರೆ ಯಾವ ರೀತಿ ನಾನು ಮುಂದೆ ಹೋಗ್ಬೇಕಂತ ಆಲೋಚನೆ ಇತ್ತು. ಕೆಲವೊಮ್ಮೆ ಸಕ್ಸಸ್ ಮೇಕ್ಸ್ ಮೆನಿ ಆಫ್ ಮೆನ್ ಫೇಲ್ಯೂರ್ಸ್. ಒಂದು ಪೀಕಿಗೆ ಹೋಗಿ ಕೆಳಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಅದೊಂದು ಆಗಬಾರ್ದು. ಒಂದು ಸಲ ಮೇಲೆ ನಿಮ್ಮ ಕ್ರಾಫ್ ಹೋದ್ಮೇಲೆ ಕೆಳಗೆ ಬರುವಂತ ಪರಿಸ್ಥಿತಿ, ಯು ಶುಡ್ ಬ್ರೇಕ್ ದ ಟಾಪ್, ಅಲ್ಲೇ ನಿಲ್ಲಿ, ಅಲ್ಲಿಂದ ಆಮೇಲೆ ಆ ಸಾಗುವಾಗ ನಿವೃತ್ತಿ ಏಜ್ ಬರ್ತದೆ, ಅದಾಗ್ತದೆ. ಆದರೆ 20ಕ್ಕೆ ಓದು ನಿಲ್ಲಿಸಬಾರ್ದು, 70ಕ್ಕೆ ನಾನು ಹೇಳೋದು 20ಕ್ಕೆ ಓದು ನಿಲ್ಲಿಸಿದವ 70ರಾಗಿ ಆಗ್ತಾನೆ. 70ರಲ್ಲಿ ನಾವು ನಮ್ಮ ವಯಸ್ಸಿನವರೆಲ್ಲ ಓದ್ತಾ ಇದ್ದೇವಲ್ಲ, ನಮ್ಗೆ ಇನ್ನೂ 20 ವರ್ಷ ಅಂತ ನಾವು ಮನಸ್ಸಲ್ಲಿದೆ. ಆ ಏಜ್ ಇದೆಯಲ್ಲ, 20ಕ್ಕೆ ಓದು ನಿಲ್ಲಿಸಿದ್ರೆ 70ರಾಗಿ ಆಗ್ತಾರೆ, 70ರಲ್ಲಿ ಓದ್ತಾ ಇದ್ರೆ ಅವರು 20ರಾಗಿ ಇರ್ತಾರೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇದ್ಯಾವುದನ್ನು ಒಂದು 2-3 ಹೇಳಿದೆಲ್ಲ, ಡ್ರಗ್ಸ್, ಬೆಟ್ಟಿಂಗ್, ಇದೆಲ್ಲ ದಯವಿಟ್ಟು ಆಮೇಲೆ ಹೆಲ್ಮೆಟ್ ಹಾಕುವಂಥದ್ದು.
ಇವೆಲ್ಲವನ್ನು ನಾನು ಹೇಳಿದ್ದನ್ನ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಮುಂದೊಂದು ದಿವಸ ಅವ್ರು ಹೇಳಿದ್ರು ಆ ದಿವಸ ಅಂತ ಕಣ್ಣೀರು ಹಾಕೋದು ಬೇಡ. ಹೇಳಿದ್ದನ್ನು ಮನಸ್ಸಿನಲ್ಲಿ ಸಕ್ಸಸ್ ಕಮ್ಸ್ ಟು ದೋಸ್ ಹೂ ಸಕ್ಸಸ್ ಅಲ್ಲ, ನನಗೆ ಸಕ್ಸಸ್ ಮೇಡ್ ಮೆನಿ ಹೇಳಿದ್ದಾರೆ. ಸಕ್ಸಸ್ ಮೆನಿ ಫೇಲ್ಯೂರ್ಸ್ ಅಂತ. ದಾರಿ ತಪ್ಪಾಗಿ ನಾವು ಫೇಲ್ಯೂರ್ ಆಗೋದು, ಇಲ್ಲಿಂದ ಫೇಲ್ಯೂರ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ದಾರಿ, ಸರಿಯಾದ ದಾರಿಯಲ್ಲಿ ಮುಂದೆ ಹೋಗಿ ಅಂತ ನಾನು ತಮಗೆ ಸಲಹೆಯನ್ನು ಕೊಡ್ತಾ, ಐ ವಿಶ್ ಯು ಆಲ್ ದ ಬೆಸ್ಟ್ ಇನ್ ದ ಫ್ಯೂಚರ್. ಈ ವೆದರ್ ಬಿ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, MBA ಆಗಲಿ, IAS ಆಗಲಿ, IPS ಆಗಲಿ, ಆ್ಯಂಪಲ್. ಆದರೆ ಉದ್ಯೋಗ ಸಿಗ್ತದೆ ಅಂತ ನೀವು ತಲೆಯಲ್ಲಿ ಇಟ್ಕೊಳ್ಬೇಡಿ. ನಿಮ್ಮ ಸ್ವ ಉದ್ಯೋಗದಲ್ಲಿ ತೋರಿಸ್ಕೊಂಡು ನಿಮ್ಮ ಮೇಲೆ ಬರಲಿಕ್ಕೆ ಹೇಗಾಗ್ತದೆ ಅಂತಲೂ ಆಲೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಉದ್ಯೋಗ ಈ ಯುದ್ಧ ಆದ್ಮೇಲೆ ಇನ್ನೂ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ನಮ್ಮ ನೀವು ಮೇಲೆ ಬಂದಾಗ ದೇಶ ಮೇಲೆ ಬರ್ತದೆ ಬಿಟ್ಟರೆ ದೇಶದಿಂದ ನಿಮಗೆ ಅದಕ್ಕೆ ಕೆನಡಿಯವರು ಪ್ರಥಮ ಭಾಷಣದಲ್ಲಿ ಹೇಳಿದ್ದು, ನೀವು ಆಲೋಚನೆ ಮಾಡಬೇಕಾದ್ರೆ ದೇಶ ನಮ್ಗೆ ಏನಾದ್ರು ಕೊಡ್ತದೆ ಅಲ್ಲ, ನನ್ನಿಂದ ದೇಶಕ್ಕೆ ಏನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಆಲೋಚನೆ ಮಾಡಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.